ಕಾರ್ಮಿಕರ ವೇಷದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. ಗದಗ ಜಿಲ್ಲೆಯ ಹರ್ತಿ ಬಳಿ ಇಬ್ಬರು ಬಾಂಗ್ಲಾ ಪ್ರಜೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇವರು ಕಾರ್ಮಿಕರ ಸೋಗಿನಲ್ಲಿದ್ದರು. ಅಕ್ರಮ ಬಾಂಗ್ಲಾ ವಲಸಿಗರು ಗದಗ ಜಿಲ್ಲೆಯ ಹರ್ತಿ ಬಳಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇವರು ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ವೀಸಾ ಇರಲಿಲ್ಲ, ಪಾಸ್ಪೋರ್ಟ್ ಇರಲಿಲ್ಲ, ಹಾಗೇನೆ ಇವರು ಭಾರತಕ್ಕೆ ಬಂದಿದ್ರು. ಕೋಲ್ಕತ್ತಾದಲ್ಲಿ ಏಜೆಂಟರ ಮೂಲಕ ದಾಖಲೆಯನ್ನ ಪಡೆದಿದ್ರು ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಮೊಹಮ್ಮದ್ ಸಾಕಿಬ್ ಹಾಗೆ ದಿಲ್ವರ್ ಹುಸೇನ್ ಇವರಿಬ್ಬರನ್ನ ನೋಡ್ತಾ ಇದ್ರೆ ನೀವು ಕೂಡ ತೆರೆ ಮೇಲೆ. ಇವರನ್ನ ಖಾಕಿ ವಶಕ್ಕೆ ಪಡೆದಿದೆ. ಮತ್ತೊಂದು ಕಡೆ ಈ ಮೊರಾರ್ಜಿ ದೇಸಾಯಿ ಸ್ಕೂಲ್ ಏನಿದೆ, ವಸತಿ ಶಾಲೆ ನೋಡ್ತಾ ಇದ್ರೆ, ಇಲ್ಲಿ ಕಾರ್ಮಿಕರಾಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಸಾಕಿಬ್ ಹಾಗೆ ದಿಲ್ವರ್ ಕಳೆದ 2 ತಿಂಗಳಿಂದ ಗದಗ ತಾಲೂಕಿನ ಹರ್ತಿ ಬಳಿ ವಾಸವನ್ನ ಮಾಡ್ತಾ ಇದ್ರಂತೆ. ಹಾಗೆ ನೀವಿಲ್ಲಿ ಗಮನಿಸಬೇಕು, ಸಾಕಿಬ್ ಇಲ್ಲಿಗೆ ಬಂದು 12 ವರ್ಷ ಆಗಿದೆ, ಹಾಗೆ ದಿಲ್ವರ್ ಬಂದು 6 ವರ್ಷ ಆಗಿದೆ. ಆದರೆ ಕಳೆದ 2 ತಿಂಗಳಿಂದ ಇವರು ಗದಗದಲ್ಲಿ ಹರ್ತಿ ಬಳಿ ಕೆಲಸವನ್ನ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಧಾರವಾಡದ ಆಶ್ರಯ ನಿಲಯದಲ್ಲಿ ಇಬ್ಬರಿಗೂ ಕೂಡ ವಾಸ್ತವ್ಯವನ್ನು ನೀಡಲಾಗಿತ್ತು. FRRO ವರದಿ ಬಳಿಕ BSFಗೆ ಇವರನ್ನ ಹಸ್ತಾಂತರಿಸುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಗದಗದಲ್ಲಿ SP ರೋಹನ್ ಜಗದೀಶ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಇವರು ಬಂದು ಆಲ್ರೆಡಿ ವರ್ಷಾನುಗಟ್ಟಲೆ ಕಳೆದು ಹೋಗಿದೆ. 12 ವರ್ಷ ಆಗಿದೆ ಸಾಕಿಬ್ ಬಂದು, ದಿಲ್ವರ್ ಬಂದು 6 ವರ್ಷ ಆಗಿದೆ. ಈಗ ಒಂದು 2 ತಿಂಗಳಿಂದ ಗದಗ ತಾಲೂಕಿನ ಹರ್ತಿ ಬಳಿ ಇವರು ವಾಸವನ್ನ ಮಾಡ್ತಾ ಇದ್ರು. ಪೊಲೀಸರಿಗೆ ಈ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ತಕ್ಷಣವೇ ಕಾರ್ಯಾಚರಣೆಯನ್ನ ನಡೆಸ್ತಾರೆ. ಇಬ್ಬರನ್ನು ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಾರ್ಮಿಕರಾಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಗದಗ ಜಿಲ್ಲೆಯ ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಹರ್ತಿ ಎಂಬ ಗ್ರಾಮದಲ್ಲಿ ಕೆಲವೊಂದು ದಿನಗಳ ಹಿಂದೆ ಕೆಲವೊಂದು ಬಾತ್ಮೀದಾರರ ಮಾಹಿತಿ ಮೇರೆಗೆ ಒಂದು ಮೊರಾರ್ಜಿ ಶಾಲೆ ಯಾವುದು ಕನ್ಸ್ಟ್ರಕ್ಷನಲ್ಲಿ ಈ ಸಮಯದಲ್ಲಿ ಇದೆ, ಅಲ್ಲಿ ಕೆಲವೊಂದಷ್ಟು ಜನ ಕಾರ್ಮಿಕರು ಕೆಲಸ ಮಾಡೋರಲ್ಲಿ ಒಂದಷ್ಟು ಜನ ಬಾಂಗ್ಲಾದೇಶಿ ವಾಸಿಗಳು ಇರ್ಬೋದು ಅಂತ ಹೇಳಿ ನಮಗೆ ಬಾತ್ಮೀದಾರರ ಮೇರೆಗೆ ಮಾಹಿತಿ ಬಂದಿತ್ತು. ಈ ಮಾಹಿತಿನ ನಾವು ಸೀರಿಯಸ್ ಆಗಿ ತಗೊಂಡು ಅದನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಇಬ್ಬರು ತಲೆಮರೆಸ್ಕೊಂಡು ಬಾಂಗ್ಲಾದೇಶೀಸ್ ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಕಂಡು ಬಂತು. ಈ ಇಬ್ಬರನ್ನ ನಾವು ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಿದ ಸಂದರ್ಭದಲ್ಲಿ ಅದರಲ್ಲಿ ಒಬ್ಬನ ಹೆಸರು ಮೊಹಮ್ಮದ್ ಸಾಕಿಬ್ ಅಂತ ಹೇಳಿ, ಅವನು ಬಂದು ಸನ್ ಆಫ್ ಮೊಹಮ್ಮದ್ ಶಾಹಿನ್, ಅವನಿಗೆ 26 ವಯಸ್ಸಿರುತ್ತೆ. ಅವನು ಪಿರ್ಜಿಪುರ್ ಅಂತ ಹೇಳಿ ಯಾವ ಜಾಗ ಒಂದು ಇರುತ್ತೆ ಬಾಂಗ್ಲಾದೇಶಲ್ಲಿ, ಮಟ್ಟಿಕಟ್ಟ ಗೊಡರ್ಗಿ ರಾಜ್ ಶಾಹಿ ಡಿಸ್ಟ್ರಿಕ್ಟ್ ಎಂಬ ಒಂದು ಜಾಗಕ್ಕೆ ಸಂಬಂಧಪಟ್ಟಾದ ಒಂದು ವ್ಯಕ್ತಿಯಾಗಿರ್ತಾನೆ. ಇನ್ನೊಬ್ಬ ಮೊಹಮ್ಮದ್ ದಿಲ್ವರ್ ಹುಸೇನ್ ಅಂತ ಹೇಳಿ ಯಾರಿರ್ತಾನೆ, ಅವನು ಸನ್ ಆಫ್ ಮೊಹಮ್ಮದ್ ಅನಾಮುಲ್, ಅವನಿಗೆ 22 ವಯಸ್ಸಿರುತ್ತೆ. ಅವನು ಛಾರ್ ಎಂಬ ಒಂದು ಜಾಗ, ಅಶಿರ್ ದಹ ಎಂಬ ಒಂದು ಜಾಗಕ್ಕೆ ಬಿಲಾಂಗ್ ಆಗಿದ್ದು, ಅವನು ಕೂಡ ರಾಜಶಾಹಿ ಡಿಸ್ಟ್ರಿಕ್ಟ್ ಎಂಬ ಒಂದು ಜಾಗದಿಂದ ಭಾರತಕ್ಕೆ ಅಕ್ರಮವಾಗಿ